Hello, good evening, my dears. Second BU students. This is your CMK sir, and this is the 20th online class of your accountancy, under which accounting for partnership. My dears, is the 20th class. I think this is the last class of partnership form. So be happy. So ನನಗಂತೂ ತುಂಬಾ ಖುಷಿ ಆಗ್ತಿದೆ. ಈ ಯೂನಿಟ್ ಇವತ್ತಿಗೆ ಎಂಡ್ ಆಗ್ತಿದೆ ಮೈ ಡಿಯರ್ಸ್. This is the 20th ಆನ್ಲೈನ್ ಕ್ಲಾಸ್. ಮೈ ಡಿಯರ್ ಸ್ಟೂಡೆಂಟ್ಸ್, ಲಾಸ್ಟ್ ಕಾಂಟೆಂಪ್ಟ್. ಮೊನ್ನೆ ನಿಮ್ಗೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಿಸಿದೀನಿ, ಅದರ ಕಂಟಿನ್ಯೂಷನ್ ಪಾರ್ಟ್ ಮೈ ಡಿಯರ್ಸ್. ಇದು ಕಂಟಿನ್ಯೂಷನ್ ಪಾರ್ಟ್ ಆಗಿರುತ್ತೆ. ಡೋಂಟ್ ಇಂಪಾರ್ಟೆಂಟ್ ಮೈ ಡಿಯರ್ಸ್, ವೆರಿ ಇಂಪಾರ್ಟೆಂಟ್. ರೈಟ್. ಸೊ ಮೊನ್ನೆ ನಿಮ್ಗೆ ಮಾಡಿಸಿದೀನಿ, ಅದರದೇ ಕಂಟಿನ್ಯೂಷನ್ ಪಾರ್ಟ್ ಮೈ ಡಿಯರ್ಸ್. ಇದು ಐ ಥಿಂಕ್ ಸ್ಕ್ರೀನ್ ಮೇಲೆ ಎಲ್ಲರಿಗೂ ಪ್ರಾಬ್ಲಮ್ ಕಾಣಿಸ್ತಿದೆ ಅನ್ಕೊಂಡಿದೀನಿ. ನೋಡಿ, A and B are partners sharing profits and losses in the ratio of 2:1 my dears. In the ratio of 2:1. I think ಇದಾಗಿದೆ my dears. ನಿಮ್ಗೆ ಹೋಮ್ವರ್ಕ್ ಕೊಟ್ಟಿದ್ದೆ ಇದು ಪ್ರಾಬ್ಲಮ್. Wait a minute. ಹೋಮ್ವರ್ಕ್ ಕೊಟ್ಟಿದ್ದೆ my dears. ಈಗ ಇದನ್ನ ಸಾಲ್ವ್ ಮಾಡ್ತೀನಿ. ಹೋಮ್ವರ್ಕ್ ಕೊಟ್ಟಿರೋ ಪ್ರಾಬ್ಲಮ್ ಸಾಲ್ವ್ ಮಾಡಿದೀರಾ? A and B are partners sharing profits and losses in the ratio of 3:2. They admit C as a new partner for 1/6 share my dears. 3:2 old ratio my dears. 3:2 old ratio my dears. Old ratio, and a new partner admitted for 1/6 share my dears. 1/6 share. A and B personally guaranteed to C share of profit. To C share of profit after charging interest on capital my dears. Is important my dears. After charging interest on capital, would not be less than 30,000. Means they are agreed to pay guarantee of profit 30,000 my dears. Guarantee of profit 30,000 rupees guarantee of profit ಅವರು ಕೂಡ ready ಇದ್ದಾರೆ. The capital of A and B 2,50,000 and 2 lakhs my dears. 2,50,000 and 2 lakhs my dears. 2,50,000 and rupees 2 lakhs. The profit for the year ended 31/12/2019 1,50,000 my dears. This is profit my dears. Before charging the ratio, before charging interest on capital, wait a minute my dears. Before charging interest on capital my dears. Before charging interest on capital. Charging interest on capital. Okay. Then the new ratio is new ratio is 3:2:1. My dear, ನೀವು ನ್ಯೂ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಂಗಿಲ್ಲ. ಅವರೇ ನ್ಯೂ ರೇಷಿಯೋ ಕೊಟ್ಟಿದ್ದಾರೆ. ಪ್ರಿಪೇರ್ ಪ್ರಾಫಿಟ್ ಅಂಡ್ ಲಾಸ್ ಆಫ್ ಆಪರೇಷನ್ ಅಕೌಂಟ್ ಅವರೇ ನ್ಯೂ ರೇಷಿಯೋ ಕೊಟ್ಟಿದ್ದಾರೆ. ಏನೇನ್ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ ನೋಡಿ ಮೈ ಡಿಯರ್ಸ್. ಇಲ್ಲಿದೆ ಪ್ರಾಫಿಟ್ ನೆಟ್ ಪ್ರಾಫಿಟ್ ಆಫ್ ದ ಫರ್ಮ್ 1,50,000. ನ್ಯೂ ರೇಷಿಯೋ 3:2:1. ಬಿಫೋರ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಕೊಟ್ಟಿದ್ದಾರೆ ಮೈ ಡಿಯರ್ಸ್. ನೋಡಿ, ಆಫ್ಟರ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 10% ಮೈ ಡಿಯರ್ಸ್. ಹಾಗಾದ್ರೆ ಏಜ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಬರುತ್ತೆ? 2,50,000 into 10/100 25,000 ಬರುತ್ತೆ. ಬಿ ಇದು 2 lakhs into 10/100 2 lakhs into 10/100 20,000 ಬರುತ್ತೆ. ಟೋಟಲ್ 45,000 ಮೈ ಡಿಯರ್ಸ್. 45,000. 1,50,000 ಪ್ರಾಫಿಟ್ ಆಫ್ಟರ್ ಚಾರ್ಜಿಂಗ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ರೈಟ್ ಮೈ ಡಿಯರ್ಸ್, ನೋಡ್ಕೊಳ್ಳಿ. ಸೊ 1 lakh ಇಲ್ಲಿದೆ ನೋಡಿ, 1,50,000 ಬಿಫೋರ್ ಚಾರ್ಜಿಂಗ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಹಾಗಾಗಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಟೋಟಲ್ ಪ್ರಾಫಿಟ್ ಅಲ್ಲಿ ಲೆಸ್ ಮಾಡ್ಕೊಳ್ತೀವಿ. 1,50,000 ಅಲ್ಲಿ ಪ್ರಾಫಿಟ್ ಲೆಸ್ ಮಾಡ್ಕೊಂಡ್ರೆ 1,05,000 ಬರುತ್ತೆ ಮೈ ಡಿಯರ್ಸ್. 1,05,000. This is the net profit. After interest on capital my dears. After interest on capital. So ಈಗ my dears 1,05,000 into 3/6. A share ಎಷ್ಟು ಬರುತ್ತೆ? 52,500 ಬರುತ್ತೆ. B share ನ್ಯೂ ರೇಷಿಯೋದಲ್ಲಿ ಮೈ ಡಿಯರ್ಸ್ 35,000 ಬರುತ್ತೆ. ನೋಡಿ, ಇಲ್ಲಿದೆ ನ್ಯೂ ರೇಷಿಯೋ 3:2:1. ಕರೆಕ್ಟಾ? A 1,05,000 into 3/6 ಮಾಡಿದ್ರೆ 52,500 ಬರುತ್ತೆ. B 1,05,000 into 2/6 ಮಾಡಿದ್ರೆ 35,000 ಬರುತ್ತೆ. C 1,05,000 into 1/6 ಮಾಡಿದ್ರೆ 17,500 rupees ಬರುತ್ತೆ ಮೈ ಡಿಯರ್ಸ್. ನಾವು B ಕೊಡ್ತೀವಿ ಅಂತ ಹೇಳಿರೋದಿಷ್ಟು ಇಲ್ಲಿದೆ 30,000 ಮೈ ಡಿಯರ್ಸ್. 30,000 ನಾವು ಕೊಡ್ತೀವಿ ಅಂತ ಹೇಳಿದೀವಿ.
ನಮಗ್ ಬಂದಿರೋದು ಎಷ್ಟು 17,500. ಅಲ್ಲಿಗೆ 30,000 ಮೈನಸ್ 17,500 ಆದ್ರೆ 12,500 ಎ ಮತ್ತು ಬಿ ಕೊಡಬೇಕು. ಡಿಫಿಷಿಯನ್ಸಿ ಎ ಮತ್ತು ಬಿ 12,500 ಕೊಡೋದಾದ್ರೆ 12,500 ಇಂಟು 3/5 ಮಾಡಿದ್ರೆ ಎ 7,500 rupees ಕೊಡ್ಬೇಕಾಗುತ್ತೆ, ಬಿ 5,000 rupees ಕೊಡ್ಬೇಕಾಗುತ್ತೆ. ಎ ಟೋಟಲ್ ಡಿಫಿಷಿಯನ್ಸಿ 12,500 ಮೈ ಡಿಯರ್ಸ್. ಅದ್ರಲ್ಲಿ ಎ ಮತ್ತು ಬಿ ಓಲ್ಡ್ ರೇಷಿಯೋದಲ್ಲಿ ಡಿವೈಡ್ ಮಾಡ್ಕೊಂಡ್ರೆ ಹೆಂಗ್ ಬರುತ್ತೆ? 7,500 ಎ ಅವ್ರ ಪ್ರಾಫಿಟ್ ಅಲ್ಲಿ 7,500 ಕೊಡ್ತಾರೆ, ಬಿ ಅವ್ರ ಪ್ರಾಫಿಟ್ ಅಲ್ಲಿ 5,000 ಕೊಡ್ತಾರೆ ಮೈ ಡಿಯರ್ಸ್. ಈಗ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಮೈ ಡಿಯರ್ಸ್. ಆನ್ 31st ಯಾವ ಡೇಟ್ಗೆ? 31st 12/2019. ವೇಟ್ ಎ ಮಿನಿಟ್ ಮೈ ಡಿಯರ್ಸ್, ವೇಟ್ ಎ ಮಿನಿಟ್. ಓಕೆ, 31st 12/2019 ಮೈ ಡಿಯರ್ಸ್. ನೋಡಿ ಮೈ ಡಿಯರ್ಸ್, ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್, ನೆಟ್ ಪ್ರಾಫಿಟ್ 1,50,000 ಇದೆ, ಆಸ್ ಯೂಶುವಲ್ ಬರ್ಕೊಂಡಿದ್ದೀರಾ. ಈಗ ನೋಡಿ, ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮೈ ಡಿಯರ್ಸ್, ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಎ 2,50,000 into 10/100 25,000, ಬಿ 2 lakhs into 10/100 20,000, ಟೋಟಲ್ 45,000 ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. 45,000 ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಓಕೆನಾ? ಟು ಪ್ರಾಫಿಟ್ ಯಾರ್ದು? ಎ ಎಷ್ಟು ಬಂದಿದೆ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ರೆ ಮೈ ಡಿಯರ್ಸ್, 52,500 ಬಂದಿದೆ. ಆದ್ರೆ ಡಿಫಿಷಿಯನ್ಸಿ ಅವನು ಎಷ್ಟು ಕೊಡ್ಬೇಕು? 7,500 ಲೆಸ್ ಮಾಡ್ಕೊಂಡಿರ್ತೀನಿ ಅಷ್ಟೇ. 52,500 ಅಲ್ಲಿ ಲೆಸ್ ಡಿಫಿಷಿಯನ್ಸಿ ಫೈಡ್ 7,500 ಲೆಸ್ ಮಾಡ್ಕೊಂಡ್ರೆ ರಿಮೈನಿಂಗ್ ಬ್ಯಾಲೆನ್ಸ್ 45,000 rupees. 45,000 rupees ಮೈ ಡಿಯರ್ಸ್. ಯಾರ್ದು? ಎ ಶೇರ್, ಎ ಶೇರ್. ದೆನ್ ಬಿ 35,000 ಇದೆ, 30,000 ಡಿಫಿಷಿಯನ್ಸಿ ಲೆಸ್ ಮಾಡಿದ್ರೆ 30,000 rupees ಬಿ ಶೇರ್. ಸಿ ಎಷ್ಟಿದೆ ಮೈ ಡಿಯರ್ಸ್? ಸಿ ಎಷ್ಟು ಬರಬೇಕು ಅಂದ್ರೆ, ಈಗ ಅವರು ಎ ಇಂದ ರಿಸೀವ್, ಒಂದ್ ನಿಮಿಷ ಇಲ್ಲಿ ಅಮೌಂಟ್ ಬರೀಬೇಕು. ಸಿ ಪ್ರಾಫಿಟ್ ಎಷ್ಟು ಬಂದಿದೆ ಇಲ್ಲಿ? ಆಕ್ಚುಲಿ 17,500 ಇದೆ ಬೇಸಿಕಲಿ. ಅವ್ರಿಗೆ ಬಂದಿರುವಂತದ್ದು 17,500. ವೇಟ್ ಎ ಮಿನಿಟ್ ಮೈ ಡಿಯರ್ಸ್, ವೇಟ್ ಎ ಮಿನಿಟ್. 17,500 ಇದೆ. ಜೊತೆಗೆ ಎ ಇಂದ ಡಿಫಿಷಿಯನ್ಸಿ ಎಷ್ಟು ರಿಸೀವ್ ಮಾಡ್ಕೊಂಡಿದ್ದಾರೆ? 7,500. ಬಿ ಇಂದ ಡಿಫಿಷಿಯನ್ಸಿ ಎಷ್ಟು ರಿಸೀವ್ ಮಾಡ್ಕೊಂಡಿದ್ದಾರೆ? 5,000 ರಿಸೀವ್ ಮಾಡ್ಕೊಂಡಿದ್ದಾರೆ. 5,000 ರಿಸೀವ್ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿಗಿದು ಟೋಟಲ್ ಎಷ್ಟಾಗುತ್ತೆ? 30,000 rupees ಆಗುತ್ತೆ ಮೈ ಡಿಯರ್ಸ್. ಇಷ್ಟೇ ಕೊಡ್ತೀನಿ ಅಂತ ಹೇಳಿದ್ದೀನಿ. ಸೊ ಟೋಟಲ್ 1,50,000, ಟೋಟಲ್ 1,50,000 ಮೈ ಡಿಯರ್ಸ್. So this is the way of problem my dears, solving problem my dears. So then ಇದಾದ್ಮೇಲೆ ಪ್ರಾಬ್ಲಮ್, ಇದಾದ್ಮೇಲೆ ಏನ್ ಪ್ರಾಬ್ಲಮ್ ಇದೆ? ಇದಾದ್ಮೇಲೆ ಏನ್ ಪ್ರಾಬ್ಲಮ್ ಇದೆ ಅಂದ್ರೆ ಮೈ ಡಿಯರ್ಸ್, ಇನ್ನೂ ಒಂದು ಪ್ರಾಬ್ಲಮ್ ಇದೆ, ಸಾಲ್ವ್ ಮಾಡ್ಕೊಟ್ಬಿಡ್ತೀನಿ ನಿಮ್ಗೆ. X and Y are partner sharing profits and losses in the ratio of 3:2. In the ratio of 3:2. They admit Z as a new partner for 1/5 share. Their capitals as on 1/1/2019, X 1 lakh, Y 80,000, Z 60,000 my dears. Z 60,000 capital ಕೊಟ್ಟಿದ್ದಾರೆ Z ದು. X very important my dears. X guaranteed a profit of 20,000 to Z on his admission. My dears, very 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 important. ಏನು ಅಂದ್ರೆ X ಮಾತ್ರ ಹೇಳಿದ್ದಾರೆ 20,000 ಕೊಡ್ತೀನಿ ಅಂತ, ಅಲ್ಲಿಗೆ Y ಹೇಳಿಲ್ಲ ನಾನು ಪ್ರಾಫಿಟ್ ಅಲ್ಲಿ ಕೊಡ್ತೀನಿ ಅಂತ ಹೇಳಿಲ್ಲ, ಇಷ್ಟು ಕೊಡ್ತೀನಿ ಅಂತ. Z ಮಾತ್ರ, X ಮಾತ್ರ Z ಗೆ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ, ನಿನಗೆ 20,000 ಪ್ರಾಫಿಟ್ ಕೊಡ್ತೀನಿ ಅಂತ. ಬಿಫೋರ್ ಚಾರ್ಜಿಂಗ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 6% per annum. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಚಾರ್ಜ್ ಮಾಡೋಕ್ಕಿಂತ ಮುಂಚೆ ಇರ್ಲಿ. ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಸೇಮ್ ಇದೆ, 3:2:1. ದ ನೆಟ್ ಪ್ರಾಫಿಟ್ ಆಫ್ ದ ಫರ್ಮ್ 1,20,000 ಮೈ ಡಿಯರ್ಸ್. ನೆಟ್ ಪ್ರಾಫಿಟ್ ಆಫ್ ದ ಫರ್ಮ್ 1,20,000 ಮೈ ಡಿಯರ್ಸ್. ಸೇಮ್ ಆಸ್ ಯೂಶುವಲ್ ಇದೆ ನೋಡಿ. ಪ್ರಾಫಿಟ್ ಆಫ್ ದ ಫರ್ಮ್ 1,20,000 ಇದೆ. ನ್ಯೂ ರೇಷಿಯೋ 3:2:1 ಇದೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನೋಡ್ತಾ ಇದೀನಿ ಮೈ ಡಿಯರ್ಸ್. X 1 lakh ಇದೆ, 6/100 6,000 ಬರುತ್ತೆ. Y 80,000 ಇದೆ, 6/100 4,800 ಬರುತ್ತೆ. Z 60,000 ಇದೆ, 6/100 ಮಾಡ್ಕೊಂಡ್ರೆ 3,600 ಬರುತ್ತೆ ಮೈ ಡಿಯರ್ಸ್. ಟೋಟಲ್ 14,400 ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಸ್ ಬರುತ್ತೆ ಮೂವರ್ದು. ಸೊ 1,20,000 ಅಲ್ಲಿ 14,400 ಲೆಸ್ ಮಾಡಿದ್ರೆ ಪ್ರಾಫಿಟ್ ಆಫ್ಟರ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 1,05,600 ಬರುತ್ತೆ. 1,05,600 ಬರುತ್ತೆ. ಈಗ X 1,05,600 ಇಂಟು ನ್ಯೂ ರೇಷಿಯೋ ಮೈ ಡಿಯರ್ಸ್, 3/6 2/6 1/6
52,800 X ಬರುತ್ತೆ, 35,200 Y ಬರುತ್ತೆ, 17,600 Z ಬರುತ್ತೆ. ಬಟ್ ಇವ್ರು ಹೇಳಿರೋದು ಎಷ್ಟು 20,000 ಕೊಡ್ತೀನಿ ಅಂತ Z ಗೆ ಹೇಳಿದ್ದಾರೆ. ಬಟ್ ಇವ್ರಿಗೆ ಬಂದಿರೋದು ಎಷ್ಟು 17,600 ಬಂದಿದೆ. ಅಲ್ಲಿಗೆ 2,400 ಶಾರ್ಟೇಜ್. ಅದನ್ನ ಯಾರು ಕೊಡ್ಬೇಕು 2,400? Z ಮಾತ್ರ ಕೊಡ್ತಾರೆ. ಅಲ್ಲ X ಮಾತ್ರ ಕೊಡ್ತಾರೆ. ಯಾಕೆ X ಕೊಡ್ತಾರೆ ಅಂದ್ರೆ ಇಲ್ಲಿ ಹೇಳಿದ್ದಾರೆ ನೋಡಿ, X personally guaranteed a profit of 20,000 to Z on his admission. X ಅಲ್ಲಿ ಮಾತ್ರ ನಾವೇನ್ ಮಾಡಬೇಕು ಡಿಡಕ್ಷನ್ ಮಾಡ್ಕೋಬೇಕಾಗುತ್ತೆ. ಈಗ ನಾವು ಪ್ರಾಫಿಟ್ ಅಂಡ್ ಲಾಸ್ ಆಫ್ ಆಪರೇಷನ್ ಅಕೌಂಟ್ ನ ಸಾಲ್ವ್ ಮಾಡಬಹುದು. ಸಾಲ್ವ್ ಮಾಡ್ತೀನಿ ನೋಡಿ ಮೈ ಡಿಯರ್ಸ್, ಹೊಸದಾಗಿ ಬರೋದು ನಿಮ್ ಮುಂದೆನೆ ಸಾಲ್ವ್ ಮಾಡ್ತೀನಿ. ಈಗ ಪ್ರಾಬ್ಲಮ್ ಇದು ರೈಟ್ ನೋಡಿ ಮೈ ಡಿಯರ್ಸ್. ಫಸ್ಟ್ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ನೆಟ್ ಪ್ರಾಫಿಟ್ ಈ ಪ್ರಾಬ್ಲಮ್ ಅಲ್ಲಿ ಇರೋದು 1,20,000 ಮೈ ಡಿಯರ್ಸ್. ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ X Y Z ಮೈ ಡಿಯರ್ಸ್. ಅರ್ಥ ಆಗ್ತಿದ್ಯಾ ಮೈ ಡಿಯರ್ಸ್? X ದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಬಂದಿದೆ ಡೈರೆಕ್ಟ್ ಆಗಿ ತಗೊಂಡ್ಬಿಡ್ತೀನಿ ನೋಡಿ, ಸಿಂಪಲ್ ಲಾಜಿಕ್. ಮೈ ಡಿಯರ್ಸ್ ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿರೋದ್ರಿಂದ ಡೈರೆಕ್ಟ್ ಅಮೌಂಟ್ಸ್ ತಗೋಬಹುದು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 6,000 X 6,000 4,800 then Z do 3,600 my dears. 3,600 total 14,400 interest on capital. 14,400 interest on capital my dears. Interest on capital ಆಯ್ತಾ? Next my dears 14,400. Okay na? Then to profit X my dears. X ಪ್ರಾಫಿಟ್ ಅಲ್ಲಿ ಮಾತ್ರ ಡಿವೈಡ್ ಆಗೋದು, Y ಇದು ಡಿವೈಡ್ ಆಗಲ್ಲ. ಯಾಕಂದ್ರೆ Y ಹೇಳಿಲ್ಲ ನಾನು ಶೇರ್ ಕೊಡ್ತೀನಿ ಅಂತ, Y ಹೇಳಿಲ್ಲ. ಸೊ X ಮಾತ್ರ ಡಿಫಿಷಿಯನ್ಸ್ ನ ಫಿಲ್ ಮಾಡ್ಕೊಡ್ತಾರೆ. ಓಕೆನಾ? ನೋಡಿ ಮೈ ಡಿಯರ್, X ದು ಶೇರ್ ಆಫ್ ಪ್ರಾಫಿಟ್ ಎಷ್ಟು ಬರ್ತಿದೆ? X ದು 52,800 ಬರ್ತಿದೆ ಮೈ ಡಿಯರ್ಸ್. 52,800 ಬರ್ತಿದೆ. ಅವರೊಬ್ಬರೇ ಡಿಫಿಷಿಯನ್ಸಿ ಕೊಡ್ಬೇಕು. ಲೆಸ್ ಡಿಫಿಷಿಯನ್ಸಿ ಪೇಯ್ಡ್. ಎಷ್ಟು ಡಿಫಿಷಿಯನ್ಸಿ? 2,400 ಮೈ ಡಿಯರ್ಸ್. 2,400 ಕೊಡ್ಬೇಕು. ಯಾಕೆ ಅಂದ್ರೆ ಸಿ ಗೆ Z ಗೆ ಈಕ್ವಲ್ ಆಗ್ಬೇಕು. ಅಲ್ಲಿಗೆ ಇದೆಷ್ಟು ಬರುತ್ತೆ? 50,400 ಬ್ಯಾಲೆನ್ಸ್ ಬರುತ್ತೆ. 50,400 ಬ್ಯಾಲೆನ್ಸಿಂಗ್ ಫಿಗರ್. ಅಲ್ಲಿಗೆ X ಗೆ ಪ್ಯೂರ್ಲಿ ಹೋಗ್ತಕ್ಕಂಥದ್ದು 50,400. ಇನ್ನು Y ಇದು ಪ್ರಾಬ್ಲಮೇ ಇಲ್ಲ, ಡಿಫಿಷಿಯನ್ಸಿನೂ ಬರಲ್ಲ, ಅವ್ರು ಕೊಡಂಗೂ ಇಲ್ಲ. ಯಾಕಂದ್ರೆ ಅವ್ರು ಕೊಡಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ, ಏನು ಮಾತಾಡೇ ಇಲ್ಲ ಅವರು. Y ಕೊಟ್ಟೆ ಅಮೌಂಟ್ ಕೊಡಂಗೇ ಇಲ್ಲ. ಸೊ Y ದು ಡೈರೆಕ್ಟ್ ಆಗಿ ಅಮೌಂಟ್ ಹಾಕೊಳ್ಳಿ. 35,200 ಮೈ ಡಿಯರ್ಸ್ ಇಲ್ಲಿ ಬಂದಿರುತ್ತೆ ನೋಡಿ ಮೈ ಡಿಯರ್ಸ್. ನೋಡಿ 52,800 ಅಲ್ಲಿ 2,400 ಲೆಸ್ ಮಾಡ್ಕೊಂಡಿವಿ. ಯಾಕೆಂದ್ರೆ X ಅಶ್ಯೂರೆನ್ಸ್ ಕೊಟ್ಟಿದ್ರು. Y 35,200 ಅವ್ರು ಡೈರೆಕ್ಟ್ ಆಗಿ ಕೊಟ್ಬಿಡ್ತೀವಿ. Z ದು ಎಷ್ಟಿದೆ ಈಗ? Z ಮೈ ಡಿಯರ್ಸ್ Z ಎಷ್ಟಿದೆ? ಆಕ್ಚುಲಿ Z ಪ್ರಾಫಿಟ್ ಅಂತ ಬಂದಿದೆ. ಎಷ್ಟಿದೆ? 17,600 ಇದೆ. 17,600 ಇದೆ ಆಲ್ರೆಡಿ. ಅದಕ್ಕೆ ಡಿಫಿಷಿಯನ್ಸಿ ಶಾರ್ಟೇಜ್ ಇದೆ. ಆ ಶಾರ್ಟೇಜ್ ಯಾರು ಕೊಡ್ತೀನಿ ಅಂತ ಹೇಳಿದ್ದಾರೆ? X ಕೊಡ್ತೀನಿ ಅಂತ ಹೇಳಿದ್ದಾರೆ ಮೈ ಡಿಯರ್ಸ್. Y ಕೊಡ್ತೀನಿ ಅಂತ ಹೇಳಿಲ್ಲ. X ಮಾತ್ರ ಡಿಫಿಷಿಯನ್ಸಿ ಫಿಲ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಷ್ಟು ಕೊಡ್ಬೇಕು X ಡಿಫಿಷಿಯನ್ಸಿ? 2,400 ಮೈ ಡಿಯರ್ಸ್. 2,400 ಮೈ ಡಿಯರ್ಸ್. ಅಲ್ಲಿಗೆ Z ಎಷ್ಟಾಗುತ್ತೆ? 20,000 rupees ಪ್ರಾಫಿಟ್ ಆಗುತ್ತೆ ಮೈ ಡಿಯರ್ಸ್. 20,000 rupees ಪ್ರಾಫಿಟ್. 20,000 rupees ಪ್ರಾಫಿಟ್ ಆಗುತ್ತೆ ಮೈ ಡಿಯರ್ಸ್. Now it's tally for my dears 1,20,000 rupees tally ಆಗುತ್ತೆ. 1,20,000 it's tally.
ಸೊ ದಿಸ್ ಈಸ್ ಕಾಲ್ಡ್ ಗ್ಯಾರಂಟಿ ಆಫ್ ಪ್ರಾಫಿಟ್ ಮೈ ಡಿಯರ್ಸ್. ಗ್ಯಾರಂಟಿ ಆಫ್ ಪ್ರಾಫಿಟ್ ನೋಡಿ, ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್, ನೆಟ್ ಪ್ರಾಫಿಟ್ ತಗೊಂಡಿದ್ದೀನಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮೂವರ್ದು ಚಾರ್ಜ್ ಮಾಡಿದೀವಿ. ದೆನ್ ಎಕ್ಸ್ ಮಾತ್ರ ಡಿಫಿಷಿಯನ್ಸಿ ಕೊಡ್ತೀನಿ ಅಂತ ಹೇಳಿರೋದು 50 to 800 ಎಕ್ಸ್ ಶೇರ್ ಬರುತ್ತೆ. ಸೊ ಡಿಫಿಷಿಯನ್ಸಿ 2400 ಲೆಸ್ ಮಾಡಿದ್ರೆ 50,400 rupees ಬರುತ್ತೆ. ವೈ ಯಾವುದೇ ಡಿಫಿಷಿಯನ್ಸಿನ ಫಿಲ್ ಮಾಡ್ಕೊಡ್ತೀನಿ ಅನ್ನೋಂತ ಅಶ್ಯೂರೆನ್ಸ್ ಕೊಟ್ಟಿಲ್ಲ, ಹಾಗಾಗಿ ವೈ ಡೈರೆಕ್ಟ್ ಆಗಿ ತಗೊಂಡ್ಬಿಟ್ಟಿದೀವಿ 35,200 ಡೈರೆಕ್ಟ್ ಆಗಿ ತಗೊಂಡಿದೀವಿ. ಝೆಡ್ 17,600 ಅವ್ರು ಬರುತ್ತೆ, ಡಿಫಿಷಿಯನ್ಸಿ ಎಕ್ಸ್ ಫಿಲ್ ಮಾಡ್ಕೊಡ್ತಾರೆ 20,000 ಟೋಟಲ್ ಆಗುತ್ತೆ ಮೈ ಡಿಯರ್ಸ್. ಸೊ ಅಲ್ಲಿಗೆ ನಿಮ್ಮ ಈ ಪ್ರಾಬ್ಲಮ್ ಮುಗಿಯಿತು. ದಿಸ್ ಇಸ್ ಕಾಲ್ಡ್ ಪಾರ್ಟ್ನರ್ಶಿಪ್ ಫಾರ್ಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಚಾಪ್ಟರ್ ಎಂಡ್ ಆಗುತ್ತೆ ಮೈ ಡಿಯರ್ಸ್. ಚಾಪ್ಟರ್ ಎಂಡ್ ಆಗುತ್ತೆ. ಅಂಟಿಲ್ ಟೇಕ್ ಕೇರ್. ನೆಕ್ಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡಿದಾಗ ಹೇಳ್ತೀನಿ. ಅಂಟಿಲ್ ಟೇಕ್ ಕೇರ್ ಮೈ ಡಿಯರ್ಸ್. ಬಾಯ್.